ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೂ ನನ್ನ ಪ್ರಣಾಮಗಳು. ನಿಮಗೆ ಮಂಗಳವಾಗಲಿ. ಇದೇನಣ್ಣ, ಈ ದಿನ ನಿಮ್ಮ ಪಟ್ಟಾಭಿಷೇಕವೆಂದು ತಿಳಿದು ಪಟ್ಟಣದ ಜನರೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಾಗ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಅಣ್ಣ, ಹೇಳಿ ಕಳುಹಿಸಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆನು. ಸಹೋದರ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನು ಲಕ್ಷ್ಮಣ. ಅಂದರೆ ನಿಮ್ಮ ಮಾತಿನ ಅರ್ಥ? ಸೌಮಿತ್ರಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ ಅಣ್ಣ? ಏನೆಂದರೆ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ. ಇನ್ನು ಎರಡನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು. ಕೂಡದು ಅಣ್ಣ, ಕೂಡದು. ಸಾಕೇತ ಪುರಕಿ ಪರಿತರವೇ ವರ ರಘುವರ ನಿರುತ್ತಿರೆ. ಸಾಕೇತ ಪುರಕಿ ಪರಿತರವೇ, ಸಾಕೇತ ಪುರಕಿ ಪರಿತರವೇ ವರ ರಘುವರ ನಿರುತ್ತಿರೆ. ಸಾಕೇತ ಪರಿತರವೇ ಪೀರ್ ಮಾತನಾಡುವಂತ ದುರುಳರ ಶಿರವಂ ಕಡಿವೆ ಬರದು. ಪರಿಯುತ್ತರವೇ ವರ ರಘುವರ ನಿರುತ್ತಿರೆ. ಸಾಕೇತ ಪುರಕಿ ಪರಿಯುತ್ತರವೇ. ಸಾಧ್ಯವಿಲ್ಲವಣ್ಣ, ರಾಮ ಸೇರಿ ಬರುತ್ತಲು ಸುಖದ ರಾಜ್ಯವನಾಳುವನೇ. ರಾಮ ಕಾಡ ಸೇರಿ ಬರುತ್ತಲು ಸುಖದ ರಾಜ್ಯವನಾಳುವನೇ. ಮುನಿದರೆ ಮುಂದಾಗಿರಲಿ ಪರಿಯಲ್, ಮುನಿದರೆ ಮುಂದಾಗಿರಲಿ ಪರಿಯಲ್. ತಾತನಾಡಿದಂತ ಮಾತನಾಡಿಸಿ ಸಾಕೇತ ಪುರಕಿ ಪರಿಯುತ್ತರವೇ ವರ ರಘುವರ ನಿರುತ್ತಿರೆ. ಸಾಕೇತ ಪುರಕಿ ಪರಿಯುತ್ತರವೇ. ಕೂಡದು ಅಗ್ರಜ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಆ ಮಾತ್ಸರ್ಯ ವಿಷವರಿತ ಕಾಳ ಸರ್ಪಿಣಿ, ಆ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತನ್ನು ನೀನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ಅಣ್ಣ, ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾದ ಜ್ಯೇಷ್ಠ ಪುತ್ರನನ್ನು ಹೊಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಕಟ್ಟುವುದು ಯಾವ ಧರ್ಮವಣ್ಣ? ಅದಾವ ಧರ್ಮ. ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆ ಆಗಲಿ ಗುರುವಾಗಲಿ ಶಿಕ್ಷಾರನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸಿರುವ ತಂದೆಯಾದರೂ ಶಿಕ್ಷಾರನ್ನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಹಾರ್ಯೋಕ್ತಿಯಂತೆ ಅಗ್ರಜ, ನೀನೀಗ ಜನಕರ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು, ಅಥವಾ ನನಗನುಜ್ಞೆಯನ್ನು ಕೊಡೋಣ. ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಜಾಣತನವನು ಏನಪೇದೆ ಅಣ್ಣನಿ ಹೀನ ಮಾತನು, ಏನಪೇದೆ ಅಣ್ಣನಿ ಹೀನ ಮಾತನು. ಸುಂದರಿ ಕೈಗೆಯಂದು ತಾನು ತಿಳಿಯುತ್ತಾ, ಸುಂದರಿ ಕೈಗೆಯಂದು ತಾನು ತಿಳಿಯುತ್ತಾ ತಂದೆ ಪೇದ ನಿಂಜ ವಚನವ, ತಂದೆ ಪೇದ ನಿಂಜ ವಚನ, ತಂದೆ ಪೇದ ನಿಂಜ ವಚನ, ತಂದೆ ಪೇದ ನಿಂಜ ವಚನ ಅಂದವಾದುದ. ಏನ ಪೇದೆ ಅಣ್ಣ ನೀನು ಹೀನ ಮಾತನು, ಹೀನ ಮಾತನು, ಹೀನ ಮಾತನು. ಕೂಡದು ಅಗ್ರಜ, ಕೂಡದು. ನನಗೀಗಲೇ ಅನುಜ್ಞೆಯನ್ನು ಕೊಡು. ಧರ್ಮಾತ್ಮನು
ಕುಲಜ್ಯೇಷ್ಠನು ಆದ ನಿನ್ನ ಮೇಲೆ ದೇಶ ಅಸೂಹೆಯಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದಿರುವ ಆ ಕುಲದ್ರೋಹಿಯ ಕೈಗೆ ಆಳಿಗೆ ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರಾದ ನಮ್ಮಂತವರ ಲಕ್ಷಣವಲ್ಲ. ಸುಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮಗಳ ಕರ್ತವ್ಯ. ಅದರಂತೆಯೇ ನಾನು ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ನೀನು ಇಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಲಕ್ಷ್ಮಣ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಸರಿಯೇ ಸರಿಯೇ ಅಣ್ಣ, ನಾಡ ತೊರೆಯುವುದು ದೊರೆ ಹಗಲಿರುಳು ಪರಿತಪಿಪಾ ಹಗಲಿರುಳು ಪರಿತಪಿಪಾ ಪುರದ ಜನರ ತೊರೆಯುವುದು ಸರಿಯೇ ನದಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸಧನ ಇಂತಾಯ್ತೆ ರಾಮ ರಾಮ ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರದು ಅಣ್ಣ. ನಾನು ನಿನ್ನ ಸಂಗಡ ಬರುವೆನು, ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗಬೇಕೆಂದು ಇದೋ ಬೇಡಿಕೊಳ್ಳುವೆನು ಅಣ್ಣ, ಬೇಡಿಕೊಳ್ಳುವೆನು. ಶಾಂತನಾಗು ಸಹೋದರ, ಶಾಂತನಾಗು. ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾ ಪಿತೃಗಳ ಸೇವೆ ಮಾಡುವರಾರು? ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕಾ ಮಾತೆ ಇರುವಾಗ ನಾನಿದ್ದು ಫಲವೇನಣ್ಣ? ನಾನು ನಿನ್ನ ಸಂಗಡ ಬರುವೆನು. ಒಂದು ವೇಳೆ ನೀನು ನಿನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದು ನನ್ನ ಪಾದದಾಣೆಗೂ ಸತ್ಯ. ಇದೆಂತಹ ಉಭಯ ಸಂಕಟ, ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನ ಸಂಗಡ ಹೊರಟಿರುವಳು, ನೀನು ಹಠ ಸಾಧಿಸುತ್ತಿರುವೆ. ಇದು ಅಲ್ಲದೆ ರಾಮನು ಸೀತಾ ಲಕ್ಷ್ಮಣ ಸಹಿತ ವನವಾಸಕ್ಕೆ ಹೋದನೆಂಬ ಅಪಕೀರ್ತಿಯು ನನಗಲ್ಲವೇ? ವಿಧಿ ಇಚ್ಛೆ ಇದ್ದಂತಾಗಲಿ, ನಡೆಯಿರಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು
ವನವಾಸಕ್ಕೆ ಹೊರಡೋಣ. ಹಾಗೆ ಬೇಡ, ಹಿಡಿದ ಹಠವನ್ನ ಸಾಧಿಸಿ ಪ್ರಚಂಡ ಮಾರಿಯಾಗಬೇಡದೆ. ಯಾವ ಸ್ವಾರ್ಥಕ್ಕಾಗಿ ಈ ಹಠ ಸಾಧಿಸಿ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಅಯ್ಯೋ ಅಯ್ಯೋ, ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿ ಮನ ಮಾಡುತ್ತಿದ್ದೇನೆ. ಸವತಿಯ ಮಗನೆಂಬ ಅಸೂಯೆಗೆ ನೀನೂ ಬಲಿಯಾದೆಯ. ಹಡೆದ ತಾಯಿಗಿಂತಲೂ ಅವನನ್ನು ಎಡಬಿಡದೆ ಸಾಕಿ ಸಲಹಿದ ನೀನು ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ನಿಷ್ಕರುಣೆಯಿಂದ ಅರಿವಿಗಟ್ಟುತ್ತಿರುವೆಯಾದೆ. ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರವಾಯಿತೆ. ಇಷ್ಟು ಬೇಡಿಕೊಂಡರು ನಿನ್ನ ಹೃದಯ ಕರಗಲಿಲ್ಲವೇ? ಈ ನಿನ್ನ ಕೃತ್ಯವನ್ನು ನೋಡಿ ನಾಡೇಕೆ ಈ ಲೋಕವೇ ನಗುವುದು, ಕೈಕಾ ಲೋಕವೇ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಕಾಡಿಗೆ ಕಳುಹಿ ಜೀವಿಸಲೆಂದು ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ರಾಮ ರಾಮ ರಾಮ.
ಕೈಕೆಯ ಪ್ರೀತಿ ನಿನಗೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ. ಇಲ್ಲ ಇಲ್ಲ ಕೈಕ, ನಿನ್ನನ್ನಲ್ಲ ಮತ್ತಾರನ್ನು ನನ್ನನ್ನು. ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈಕಾಲಿಗೆ ಈಗಲೂ ಕಾಲ ಮಿಂಚಿಲ್ಲ. ಸೋತು ನುಡಿಯುತ್ತಿದ್ದೇನೆ ಕೈಕ. ನಿನ್ನ ಮಗನಾದ ಭರತನಿಗೆ ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸುತ್ತೇನೆ. ಆದರೆ ನನ್ನ ರಾಮನಿಗೆ ವನವಾಸವನ್ನು ಮಾತ್ರ ತಪ್ಪಿಸು ಕೈಕ, ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಪ್ಪಪ್ಪ, ಸಾಕು ಮಾಡಿ ಇನ್ನಾದರೂ. ಪ್ರಾಣೇಶ್ವರ, ಈ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗಬೇಕೋ ಅಳಬೇಕೋ ಒಂದು ತಿಳಿಯದಾಗಿರುವುದು. ಪ್ರಾಣೇಶ್ವರ, ಅಂದು ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರು ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರಲಾರದ ವ್ಯಾಮೋಹವೇ? ಅಂದು ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಇಂದು ಅದನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನೂ ತಪ್ಪಿದೆನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರಲ್ಲಿಯೂ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ಯಾರಲ್ಲಿ? ರಾಮಚಂದ್ರನನ್ನು ಬರಮಾಡಿ. ಜನಕ, ರಾಮಚಂದ್ರ, ಶಾಂತರಾಜ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ ಜನಕ. ರಾಮಚಂದ್ರ ಕಂದ, ನಿನಗೆ ವನವಾಸದ ನುಗ್ಗಿ. ನಿನ್ನನ್ನದಲ್ಲಿ ಒಂದು ಕ್ಷಣವೂ ಬದುಕುಳಿಯಲಾರೆ ಕಂದ. ನಿನ್ನ ಮುಂದೆ ರಾಮ ರಾಮ ಎಂದು ಯಾರನ್ನ ಕರೆಯಲಿ ಕಂದ? ಕೈಕ ಇಲ್ಲಿ ನೋಡುತ್ತೇನೆ ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ಇವನನ್ನು ವನವಾಸಕ್ಕೆ ಹೋಗುವಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬರ್ತದೆ? ಶಾಂತರಾಜ, ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗಬೇಡೆಂದು ಹೇಳುದು. ಇದೋ ನಿನಗೆ ಕೈ ಮುಗಿದು ಜನಕ, ಏನಿದು ತಂದೆಯೇ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮನ್ನು ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಬಿಡಿ ನಿಮ್ಮ ವ್ಯತೆಯನ್ನು, ನಮ್ಮನ್ನು ಸಂತೋಷವಾಗಿ ಬೀಳ್ಕೊಡಿ ಜನಕ. ಮಾವನವರು, ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಯ್ಯೋ ಅಯ್ಯೋ ಭಾಗ್ಯಲಕ್ಷ್ಮಿ, ನೀನು ಸಹ ಹೊರಟಿರುವ ತಾಯಿ. ಹೋಗಲಿ ಬಿಡಿ. ಆಗಲಮ್ಮ, ಆಗಲಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಗ್ರಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊಳೆಯುವುದು, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಮತ್ತೋರ್ವಳು ಪತಿಯ ಪ್ರಾಣೋದಕ್ಕೆ ಸಿದ್ಧಳಾಗಿ. ಒಂದು ದಾನವ ಹೃದಯ, ಪ್ರಾಣೇಶ್ವರ. ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಸ್ವಾಮಿ. ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಹಾ ಲಕ್ಷ್ಮಣ ಕಂದ, ನೀನು ಸಹ ಹೊರಟಿರುವೇನಪ್ಪ. ಅದೊಂದು ಮಾತು ನಡೆಸಿಕೊಡುವೆ ಕಂದ. ಹೇಳಿ ಜನಕ, ಖಂಡಿತವಾಗಿಯೂ ನಡೆಸಿಕೊಡುವೆನು. ರಾಮನನ್ನೇ ದಶರಥನೆಂದು ಭಾವಿಸಿ
ಸೀತಾದೇವಿಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರ ಸೇವೆ ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಕಂದ, ಅಗ್ರಜಾನಂದವನ್ನು ಪಡೆ. ಮಹದಾಜ್ಞೆ ಜನಕ. ಸುಮಂತ್ರ, ಸುಮಂತ್ರ. ಮಹಾಪ್ರಭು, ವನವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಅಯೋಧ್ಯೆ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ರಾಮನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಅರಣ್ಯದಲ್ಲೂ ಸುಖವಾಗಿರಲಿ. ಹಾಗೆ ಆಗಲಿ ಮಹಾಪ್ರಭು. ನಿಲ್ಲು ಸುಮಂತ್ರ, ನಿಲ್ಲು. ಸುಮಂತ್ರ, ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯುತ್ತೇನೋ? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನಿಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಅಯ್ಯೋ ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ರತ್ನಾಭರಣಗಳು? ಮಾತೆಯವರು ಆಶೀರ್ವಾದ ಮಾಡಿಕೊಡುವ ನಾರುಮಡಿಯೇ ಸಾಕು. ಅಮ್ಮ, ನಾರುಮಡಿಯನ್ನೇ ಕೊಡಿ ತಾಯಿ. ಅದನ್ನೇ ರಕ್ಷಾ ಕವಚವೆಂದು ಭಾವಿಸಿ ತೆಗೆದುಕೊಳ್ಳುತ್ತೇನೆ ತಾಯಿ. ಅಯ್ಯೋ, ನನ್ನ ಪ್ರೇಮ ಪುತ್ರನಿಗೆ ನಾರ್ಮುಡಿಯೇ? ನೋಡಲಾರೆ, ನೋಡಲಾರೆ. ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ, ತೆಗೆದುಕೋ. ಸೀತಾ, ಕಾಡಿಗೆ ಸುತರ
ರೋಹಣೆ. ಶಾಂತರಾಗಿ ರಾಮ 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 ಹೋಗು. ನನ್ನ ರಾಮನು ಕಡೆಗೂ ನನ್ನನ್ನು ತೊರೆದು ಹೊರಟೆವು. ರಾಮನು ತೋರೆದನೆ ಬರಿದಾಯಿತೆ ಅರಮನೆ.
ನಾಮಸ್ಮರಣೆಯಿಂದ ರಾಮಚಂದ್ರ ಏ ರಾಘವ ರಾಮ ಎಂಬ ನಾಮಸ್ಮರಣೆಯಿಂದ ಕೈಲ ಸುರಿಸುತ್ತ ಹೊರಗಿದೆನೋ ಕಂದ ಕೈಲ ಸುರಿಸುತ್ತ ಹೊರಗಿದೆನೋ ಕಂದ ತೋರೆರನೆ ಸಾಕು ಮಾಡಿ ಇನ್ನಾದರೂ. ಕೈ ಕಾದೆ ಏಕೆ ಸುಮ್ಮನೆ ಹಾಕು ಕೇಕೆ ಹಾಕು ಆನಂದದ ಕೇಕೆ ಅವರಲ್ಲಿ ಶಿವನು ಶಿಶುವಾಗಿ ಆಟವಾಡುತ್ತೇನೆ ಆರ್ಯಾವರ್ತದ ಗರಜೆಯ ಕರಕಬಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡು ಮಹಾಗರತಿಯ ಪಾರ್ವತಿ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದೆಯನ್ನು ಮಹಾವಿಷ್ಣು ಆರ್ಯಾವರ್ತದ ಗರಜೆಯ ಕರಕಬಲದಲ್ಲಿ ನೀಚವ ಈ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮಿದೆ ಕತ್ತಲೆಯ ಮಸಿಯನ್ನ ವೃತ ನಿನ್ನನ್ನು ಆಕ್ಷೇಪಿಸಿ ಫಲವೇ ಇದು ನಾನು ಪ್ರಾರಬ್ಧದ ಕರ್ಮ ನಾನು ಮಾಡಿದ ಅಪರಾಧವಾದರೆ ಹೌದು ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಂಭ ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ನನಗೆ ಶಾಪವಿತ್ತು ಅದು ಇಂದು ಬಂದು ಒದಗಿರುವುದು ಕೈಕ ಬಾಯಾರಿಕೆ ಆಗುತ್ತಿರುವ ಗಂಗೋತ್ಸವ ತೆಗೆದುಕೊಳ್ಳದೇವಿ ಅಯ್ಯೋ
ತಾಂಡವಮಯ ಶಾಪದಿಂದ ಗಂಗೋದಕವೂ ದೊರಕಲಿಲ್ಲ. ಹೇ ವಿಧಿ, ಅದು ರಾಮನು ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುತ್ತಿದ್ದಾನೆ. ಅದು ರಾಮನ ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ. ಪಾಪಿಯಾದ ನನ್ನನ್ನು ಮನ್ನಿಸು ಕಂದ. ರಾಮ ರಾಮ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದ. ರಾಮನಡುಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನು ಆಳಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಎದ್ದೇಳಿ ಪ್ರಿಯ, ಇದೋ ಗಂಗಾವನ್ನು ತಂದಿರುವೆ. ಪ್ರಾಣೇಶ್ವರ ಪ್ರಾಣೇಶ್ವರ ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು. ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು. ಶ್ರೀರಾಮಚಂದ್ರ ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿ ಕೂದು ರಾಘವನ ನಾವೆಂದು ನೋಡಲಿಗೆ ಓಯ. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿ ಕೂದು ರಾಘವನ ನಾವೆಂದು ನೋಡಲಿಗೆ ಓಯಂದು ರಾಜಬೀದಿಯಲ್ಲದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯಲ್ಲದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತ ಕಣ್ಣೀರಿಡಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ, ಪುರಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನಿಡುತ್ತ ಪತ್ನಿಯಾದ ಸೀತೆಯೊಡಗೂಡಿ ಅನುಜನಾದ ಲಕ್ಷ್ಮಣನೊಂದಿಗೆ ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು. ಶ್ರೀರಾಮಚಂದ್ರ ನಡೆದನು. ಶ್ರೀರಾಮಚಂದ್ರ
ವಿಧಿ ವಿಧಿ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ತರುವುದು ದೋಷಕುನ್ನ ಯಾರ ಕೇಳಿಯೇ ಮಾಡ್ತೆ ತರುವುದು ದೋಷಕುನ್ನ ಯಾರ ಕೇಳಿಯೇ ಮಾಡ್ತೆ ತರುವುದು ದೋಷಕುನ್ನ ಹರಿಗಳಲ್ಲಿ ಕೂಗುತ್ತಿದ್ದವು ಬಿರುವಿನಿಂದ ಗಾಳಿ ಬೀಸೆ ನರಿಗಳಲ್ಲಿ ಕೂಗುತ್ತಿದ್ದವು ಬಿರುವಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿ ಸುಡಲು ಕರುಗಳನ್ನು ಅಗ್ನಿ ಸುಡಲು ಕರುಗಳನ್ನು ಅಗ್ನಿ ಸುಡಲು ಪರಿಯಿದೇನು ತೋರಲಾಗಿದೆ ಪರಿಯಿದೇನು ತೋರಲಾಗಿದೆ ತೋರುವುದು ದೋಷಕುನ್ನ ಯಾರ ಕೇಳಿ ಏನ ಮಾಡ್ಬೆ ತೋರುವುದು ದೋಷಕುನ್ನ ಸಹೋದರ ಘೋರಮಾದ ಗ್ರತತಿಯು ದಾರಿಯನ್ನು ಮೋತುತಿಹವು ಘೋರಮಾದ ಗ್ರತತಿಯು ದಾರಿಯನ್ನು ಮೋತುತ್ತಿರುವು ಬರುವುರುಗ ಅಡ್ಡಲವುದು ಭಾರಿ ಉರುಗ ಅಡ್ಡಲವುದು ಭಾರಿ ಉರುಗ ಅಡ್ಡಲವುದು ಮುಂದೆ ಏನು ತೋರಲಾಗಿದೆ ಮುಂದೆ ಏನು ತೋರಲಾಗಿದೆ ತರುವುದು ದೋಷಕುನ್ನ ಯಾರ ಕೇಳಿ ಏನ ಮಾಡ್ಬೆ ತರುವುದು ಸಹೋದರ ಇಂದು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಶೀಘ್ರವಾಗಿ ಅಯೋಧ್ಯೆಗೆ ಬರಬೇಕೆಂತಲೂ ದೂತರು ವಾರ್ತೆಯನ್ನು ತಂದರಲ್ಲವೇ? ಹೌದಣ್ಣ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ? ಅದೇನಂತಹ ವೇದನೆ ಅಣ್ಣ, ನನಗೆ ತಿಳಿಸಬಾರದೆ? ಸಹೋದರ, ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರಬೇಕಾದರೆ ಬಹುದೂರದಿಂದ ಒಂದು ಆರ್ತಧ್ವನಿಯು ಕೇಳಿಸಿತು. ನಾನು ಅದನ್ನೇ ಅನುಸರಿಸುತ್ತಾ ಹೋದೆನು. ನಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಯು
ವಸ್ತ್ರಹೀನರಾಗಿ ದಕ್ಷಿಣ ದಿಕ್ಕಿನ ಕಡೆ ಓಡುತ್ತಾ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಳ್ಳುತ್ತಿದ್ದೆ. ನಾನು ತಂದೆಯವರನ್ನು ಕಾಪಾಡಬೇಕೆಂದು ಓಡಿದೆನು, ಬಹುದೂರ ಓಡಿದೆನು. ಅಷ್ಟರಲ್ಲಿ ನಮ್ಮ ತಂದೆಯವರು ಕಣ್ಮರೆಯಾದರು, ಶತ್ರುಘ್ನ ಕಣ್ಮರೆಯಾದರು. ಅವೆಲ್ಲವನ್ನು ಮರೆತು ಇಂದು ನಾವು ರಥವನ್ನೇರಿ ಅಯೋಧ್ಯೆಯ ಕಡೆ ಬರುತ್ತಿರಬೇಕಾದರೆ ದಾರಿಯುದ್ದಕ್ಕೂ ಅಪಶಕುನಗಳೇ ಕಂಡು ಬರುತ್ತಿರುವು. ಸಹೋದರ, ಅಣ್ಣ, ಅಪಶಕುನಗಳ ಮಾತಂತಿರಲಿ, ಈಗ ನಾವು ಎಷ್ಟು ದೂರ ಪ್ರಯಾಣ ಮಾಡಿದ್ದೇವೆಂದೇ ತಿಳಿಯುತ್ತಿಲ್ಲವಲ್ಲ. ಅಣ್ಣ, ಈಗ ನಾವು ಅಯೋಧ್ಯ ನಗರದ ಸಮೀಪದಲ್ಲೇ ಇರುವೆವು. ಏನು, ಅಯೋಧ್ಯೆಯ ಸಮೀಪದಲ್ಲಿರುವೆ? ಹೌದು ಅಗ್ರಜ. ಹೌದು ಸಹೋದರ, ಹೌದು, ನಾವೀಗ ಅಯೋಧ್ಯೆಯ ಸಮೀಪದಲ್ಲಿಯೇ ಇರುವೆವು. ಸಹೋದರ ಅಗ್ರಜ, ಇಂದು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ದಿನ. ಈ ದಿನದಂದು ವಿಧವಾಗಿ ಅಲಂಕೃತಗೊಂಡು ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸಬೇಕಾಗಿದ್ದ ಈ ಅಯೋಧ್ಯ ನಗರವು ಇಂದೇಕೋ ಕಳಾಹೀನವಾಗಿ ಕಾಣುತ್ತಿದೆ. ಮಂಗಳ ವಾದ್ಯಗಳೊಂದು ಕೇಳಿಸುತ್ತಿಲ್ಲ, ತಳಿರು ತೋರಣಗಳಿಲ್ಲ, ಸುಮಂಗಲೆಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಗೋಚರಿಸುತ್ತಿಲ್ಲ. ಸಹೋದರ ಅಗ್ರಜ, ಅಲ್ಲಿ ನೋಡು, ನಮ್ಮ ಅರಮನೆಯ ಧ್ವಜ ಪತಾಕೆಯು ಅಮಂಗಳದ ಸೂಚಕವೆಂಬಂತೆ ಕಳಾಹೀನವಾಗಿ ಅರ್ಧಮಟ್ಟದಲ್ಲಿ ಹಾರಾಡುತ್ತಿರುವುದು. ಇದೆಲ್ಲವನ್ನೂ ನೋಡುತ್ತಿದ್ದರೆ ನಮ್ಮ ಅಯೋಧ್ಯೆಗೆ ಭರಿಸಲಾಗದೆ ಯಾವುದೋ ನಷ್ಟ ಉಂಟಾಗಿದೆಯೇನೋ ಎಂಬಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಅಣ್ಣ, ಆತ್ಮಸ್ಥೈರ್ಯಕ್ಕೆ ಬಲವನ್ನು ಕಳೆದುಕೊಂಡು ಹೀಗೆ ಏಕೆ ನುಡಿಯುತ್ತಿರುವೆ ಅಣ್ಣ? ಆಗಲಿ, ನಾವೀಗಲೇ ಪುರಪ್ರವೇಶ ಮಾಡಿ ವಿಚಾರವೇನೆಂದು ತಿಳಿದುಕೊಳ್ಳೋಣ. ಶಕುನ ಯಾರ ಕೇಳಿ